ಗೌರವಾನ್ವಿತ ಸಾಧಕ ಮಿತ್ರರೇ, ಮತ್ತೆ ವೇದಿಕೆ ಮೇಲೆ ಮುಂದೆ ನೆರೆದಿರುವಂತಹ ಎಲ್ಲ ನಾಗರಿಕ ಬಂಧುಗಳು, ನಿಮ್ಮೆಲ್ಲರೂ ಕೂಡ ಹೃತ್ಪೂರ್ವಕವಾದ ನಮಸ್ಕಾರಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ಹೇಳಿದಾಗೆ ಇವತ್ತು ಬೆಂಗಳೂರು ಪ್ರೆಸ್ ಕ್ಲಬ್ನವರು ಪಿರಿಯಾಪಟ್ಟಣ ಶಾಖೆನ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಈ ಒಂದು ಶಾಖೆ ಉದ್ಘಾಟನೆಗೆ ನಾನು ಕೂಡ ಬರಬೇಕು, ಪಿರಿಯಾಪಟ್ಟಣಕ್ಕೆ ಹೆಂಗಿದ್ರು ಬರ್ತಿದ್ದೀನಿ ಬನ್ನಿ ಅಂತ ಕೇಳಿದ್ದು. ನಾನು ಮೈಸೂರಿನಲ್ಲಿ ಒಂದು ರೈತ ಕಾರ್ಯಕ್ರಮ ಅಟೆಂಡ್ ಮಾಡ್ಬೇಕಾದ್ರೆ ನಾನು ಕೂಡ ಸಂತೋಷದಿಂದ ಬರ್ತೀನಿ ಅಂತ ಹೇಳಿ ಒಪ್ಕೊಂಡೆ. ಇವತ್ತು ಕಾರ್ಯಕ್ರಮಕ್ಕೆ ಬಂದು ಸಂತೋಷದಿಂದ ಇವತ್ತು ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾ ಇದ್ದೇನೆ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಮಾಧ್ಯಮ ಅನ್ನೋದು ಬಹಳ ಮಹತ್ವವಾದಂಥ ಒಂದು ಅಂಗ. ಪ್ರಜಾಪ್ರಭುತ್ವದಲ್ಲಿ 4ನೇ ಒಂದು ಸ್ತಂಭ ಅಂತಲೂ ಕೂಡ ಹೇಳ್ತಾರೆ. ಪ್ರಜಾಪ್ರಭುತ್ವ ಸೌಧಕ್ಕೆ 4ನೇ ಒಂದು ಸ್ತಂಭ ಅಂತಂತಂದ್ರೆ ಅದು ಮಾಧ್ಯಮ. ಯಾವುದಾದ್ರೂ ಒಂದು ಪ್ರಜಾಪ್ರಭುತ್ವ ಉಳಿಬೇಕು ಅಂತಂದ್ರೆ, ಪ್ರಜಾಪ್ರಭುತ್ವ ಒಂದು ಗಟ್ಟಿಯಾಗಿರಬೇಕು ಅಂತಂತಂದ್ರೆ ಮಾಧ್ಯಮ ಕೂಡ ಶಕ್ತಿಶಾಲಿಯಾಗಿರಬೇಕು. ಯಾಕಂದ್ರೆ ಮಾಧ್ಯಮದವರೇ ಅಧಿಕಾರದಲ್ಲಿರುವವರು ತಮ್ಮ ಅಧಿಕಾರ ದುರುಪಯೋಗ ಪಡಿಸ್ಕೊಂಡಾಗ, ಜನರು ಅವ್ರಿಗೆ ಯಾವುದಕ್ಕೋಸ್ಕರ ಜನಾದೇಶ ಕೊಟ್ಟಿರ್ತಾರೆ ಅದನ್ನು ಮರೆತು ಜನರ ಒಳಿತಿಗೆ ವಿರುದ್ಧವಾಗಿ ಕೆಲಸ ಮಾಡಿದಾಗ ಅದನ್ನು ಎಚ್ಚೆತ್ತಬೇಕಾದವರು, ಜನರಿಗೆ ತಿಳಿಸ್ಕೊಡ್ಬೇಕಾದಂಥವ್ರು ಮಾಧ್ಯಮದವರು. ಮಾಧ್ಯಮ ಏನಾದರೂ ಶಕ್ತಿಶಾಲಿಯಾಗಿಲ್ಲ ಅಂತಂತಂದ್ರೆ ಅಂಥ ಒಂದು ಪ್ರಜಾಪ್ರಭುತ್ವ ಹಾಳಾಗಿ ಹೋಗ್ಬಿಡುತ್ತೆ. ಹಾಗಾಗಿ ಮಾಧ್ಯಮ ಅದು ಬಹಳ ಪ್ರಮುಖವಾದಂಥ ಅಂಗ. ಹಾಗಾಗಿ ನಾವೆಲ್ಲರೂ ಕೂಡ ಪತ್ರಕರ್ತರಿಗೆ ಬಹಳಷ್ಟು ಗೌರವ ಕೊಡ್ತೀವಿ. ಹಾಗಾಗಿ ಅಂಥ ಪತ್ರಕರ್ತರು ಇಂಥ ಕಾರ್ಯಕ್ರಮ ಮಾಡಿದಾಗ ಅವ್ರಿಗೆಲ್ಲ ನಮ್ಮ ಸಂಪೂರ್ಣ ಸಹಕಾರ ಬೆಂಬಲ ಕೊಡಬೇಕಾದ್ರೂ ಕೂಡ ನಮ್ಮ ಕರ್ತವ್ಯ. ಹಾಗಾಗಿ ನಾನು ಕೂಡ ಇವತ್ತು ಇಲ್ಲಿಗೆ ಬಂದಿದ್ದೇನೆ. ಆದರೆ ದುರದೃಷ್ಟವಶಾತ್ ಏನಾಗೋಗ್ಬಿಟ್ಟಿದೆಯಪ್ಪ ಅಂತಂದ್ರೆ, ಇವತ್ತು ಬರೀ ಮಾಧ್ಯಮ ಮಾತ್ರ ಇಲ್ಲ, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಮೌಲ್ಯಗಳು ಕುಸಿತಾ ಇದೆ. ಅದು ರಾಜಕೀಯ ಇರಬಹುದು, ಅದು ಅಧಿಕಾರಿ ವರ್ಗದಲ್ಲಿರಬಹುದು, ನ್ಯಾಯಾಂಗ ಇರಬಹುದು, ಬಿಸ್ನೆಸ್ ಕ್ಷೇತ್ರದಲ್ಲಿರ್ಬೋದು. ಸೊ ಎಲ್ಲ ಕ್ಷೇತ್ರಗಳಲ್ಲಿ ಸಮಾಜದಲ್ಲಿ ಮೌಲ್ಯಗಳು ಕುಸಿತಾ ಇದೆ. ಹಾಗಾಗಿ ಮಾಧ್ಯಮ ಕ್ಷೇತ್ರ ಕೂಡ ಅದರದ್ದೇನು ಹೊರತಾಗಿಲ್ಲ. ಸೊ ಹಾಗಾಗಿ ಮಾಧ್ಯಮದವರು ಕೂಡ ಒಂದೊಂದ್ಸರಿ ಏನು ಮಾಡ್ತಾರೆ ಅಂತಂತಂದ್ರೆ, ಜನರ ಹಿತಾಸಕ್ತಿಯನ್ನು ಕಾಪಾಡೋ ಅನ್ನೋದು ಬಿಟ್ಟು ತಮ್ಮ ಒಂದು ಮಾಧ್ಯಮನ ವ್ಯಾಪಾರ ಮಾಡಿಕೊಂಡು ಅದರ ಹಿತಾಸಕ್ತಿಗೋಸ್ಕರ ಕೆಲಸ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಬಟ್ ಆದರೂ ಕೂಡ ಬಹುತೇಕ ಪತ್ರಕರ್ತರು, ಅದರೊಳಗೂ ಯಾರು ವರದಿಗಾರರಾಗಿ ಕೆಲಸ ಮಾಡ್ತಾರೆ ಅವರು ಇದು ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. ಅವ್ರು ಯಾವುದೇ ಒಂದು ಪಕ್ಷಪಾತ ಮಾಡದೆ ಪ್ರಾಮಾಣಿಕವಾಗಿ ತಮ್ಮ ಕೆಲಸನ ಮಾಡ್ತಾರೆ. ಹಾಗಾಗಿ ಗ್ರೌಂಡ್ನಲ್ಲಿ ಇದ್ದು ವರದಿಗಳನ್ನು ತಂದು ಜನರಿಗೆ ಸುದ್ದಿನ ಮುಟ್ಟಿಸುವಂಥ ವರದಿಗಾರರಿಗೆ ನಾವು ಯಾವತ್ತೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಹಾಗಾಗಿ ಎಲ್ಲ ಪತ್ರಕರ್ತರಿಗೂ ಕೂಡ ಹ್ಯಾಟ್ಸ್ ಆಫ್ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಮತ್ತೆ ಒಂದು ಕಡೆ ಮಾಧ್ಯಮದಲ್ಲೂ ಕೂಡ ಮೌಲ್ಯ ಕುಸಿದರೆ, ಮತ್ತೊಂದು ಕಡೆ ನಿರ್ಭೀತಿಯಿಂದ, ನಿರ್ಭಯೆಯಿಂದ, ನಿಷ್ಪಕ್ಷಪಾತವಾಗಿ ಪತ್ರಕರ್ತ ಕೆಲಸನ ಮಾಡಬೇಕು ಅನ್ನೋರಿಗೂ ಕೂಡ ತೊಂದರೆ ಆಗೋಗ್ತದೆ. ಇವತ್ತು ಯಾರಾದರೂ ಯಾವುದೇ ಸರ್ಕಾರ ಇಲ್ಲಿ ಬಲಿಷ್ಠವಾದಂಥ ಸರ್ಕಾರ ವಿರುದ್ಧ ಏನಾದರೂ ಮಾತನಾಡಕ್ಕೆ ಹೋದಾಗ ಅವರ ದನಿಯನ್ನು ಅಡಗಿಸುವಂಥ ಕೆಲಸ ಕೂಡ ಆಗ್ತಾ ಇದೆ. ಇವತ್ತು ಭಾರತದಲ್ಲಿ ಏನಾಗಿದೆ ಅಂದರೆ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್, ಪತ್ರಿಕಾ ಸ್ವಾತಂತ್ರ್ಯದ ಇಂಡೆಕ್ಸ್ ಸೂಚ್ಯಂಕ ಏನಿದೆ 150ಕ್ಕಿಂತನೂ ಕೂಡ ಕೆಳಕ್ಕೆ ಹೋಗ್ಬಿಟ್ಟಿದೆ. ಎಷ್ಟೋ ಜನ ಪತ್ರಕರ್ತರು ಕೆಲವು ರಾಜ್ಯಗಳಲ್ಲಿ ಅಥವಾ ಕೇಂದ್ರ ಸರ್ಕಾರದ ವಿರುದ್ಧ ಕೂಡ ಏನಾದರೂ ನಿಜಾನ ಬರಿಬೇಕು ಅಂತಂತಂದ್ರೆ ಕೇಂದ್ರ ಸರ್ಕಾರಕ್ಕೆ ಅಥವಾ ಕೆಲವು ರಾಜ್ಯ ಸರ್ಕಾರಗಳಿಗೆ ಮುಜುಗರ ಇಡುವಂತಹ ಸುದ್ದಿಗಳನ್ನು ಅವ್ರು ಏನಾದರೂ ಬರಿಬೇಕು ಅಂತಂತಂದ್ರೆ ಅಂಥವ್ರನ್ನ ಬಂಧಿಸಿ ಜೈಲಲ್ಲಿ ಇಡುವಂಥ ಕೆಲಸ ಕೂಡ ಕೆಲಸಗಳಾಗ್ತಾ ಇದೆ. ಸೊ ಅದು ಕೂಡ ತಪ್ಪಬೇಕು. ಪತ್ರಕರ್ತರು ನಿರ್ಭೀತಿಯಿಂದ, ನಿರ್ಭಡೆಯಿಂದ ತಮ್ಮ ಕೆಲಸ ಮಾಡೋದಾಗಬೇಕು. ಆವಾಗಲೇ ಕೂಡ ಪ್ರಜಾಪ್ರಭುತ್ವ ಆರೋಗ್ಯಕರವಾಗಿರಕ್ಕೆ ಸಾಧ್ಯ ಆಗುತ್ತೆ. ಸೊ ಅಂತಹ ವಾತಾವರಣ ಇಲ್ಲದೆ ಇರಲಿ, ಪತ್ರಕರ್ತರಿಗೆ ಎಲ್ಲರ ಬೆಂಬಲ ಸಹಕಾರ ಸಿಗಲಿ ಅಂತ ನಾನು ಆಶಿಸ್ತಾ, ನಮ್ಮ ಸರ್ಕಾರ ಕೂಡ ಪತ್ರಕರ್ತರನ್ನ ಬಹಳಷ್ಟು ಗೌರವಿಸುತ್ತೆ. ಅವ್ರಿಗೆಲ್ಲ ಥರದಂತಹ ಸೌಕರ್ಯಗಳನ್ನು ಕೊಡಬೇಕು. ಅವರು ತಮ್ಮ ಕೆಲಸನ ಸುಗಮವಾಗಿ ಮಾಡ್ಕೊಂಡು ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಮ್ಮ ಸರ್ಕಾರ ಕೂಡ ಬಯಸುತ್ತೆ. ಹಾಗಾಗಿ ನಮ್ಮ ಸರ್ಕಾರದ ಮೇಲೆ ಹಲವಾರು ಕಾರ್ಯಕ್ರಮಗಳನ್ನು ನಾವು ಪತ್ರಕರ್ತರಿಗೆ ತಂದಿದ್ದೀವಿ. ನಮ್ಮ ಮಾಧ್ಯಮ ಸೆಕ್ರೆಟರಿಗಳಾದಂತಹ ತಂದೆಯವ್ರಿಗೆ ಮಾಜಿ ಸೆಕ್ರೆಟರಿಗಳಾದ ಪ್ರಭಾಕರ್ ಅವರು ಹೇಳ್ತಾರೆ, ಇವತ್ತು ಬೆಳಗ್ಗೆ ನಮ್ಮ ಸರ್ಕಾರ ಬಂದ ಮೇಲೆ ಇಷ್ಟೆಲ್ಲ ಮಾಧ್ಯಮ ಕಾರ್ಯಕ್ರಮ ತಂದಿದ್ದೀವಿ ಅಂತ ಹೇಳಿ. ಬಹುದಿನಗಳ ಬೇಡಿಕೆ ಇತ್ತಂತೆ ಪತ್ರಕರ್ತರಿಗೆ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಬಸ್ ಫ್ರೀ ಪಾಸ್ ಕೊಡಬೇಕು ಅಂತ ಹೇಳಿ. ಅದನ್ನು ನಮ್ಮ ಸರ್ಕಾರ ಬಂದ ಮೇಲೆ ಕೊಟ್ಟಿದೆ. ಮತ್ತೆ ಪತ್ರಕರ್ತರಿಗೆ ಮಾಸಾಶನ ಪೆನ್ಷನ್ ಏನಿತ್ತು ಅದು 3,000 ನಾವು 15,000 ಮಾಡಿದ್ದೀವಿ. ಮತ್ತೆ ಮಾಧ್ಯಮ ಸಂಜೀವಿನಿ ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡಿ ಪತ್ರಕರ್ತರಿಗೆ, ಹಿರಿಯ ಪತ್ರಕರ್ತರಿಗೆ ಏನಾದರೂ ಅನಾರೋಗ್ಯ ಆದರೆ ಅವ್ರಿಗೆ ಸರ್ಕಾರದ ಸಹಾಯ ಮಾಡುವಂಥ ಕೆಲಸ ಕೂಡ ನಾವು ಮಾಡ್ತಿದ್ವಿ. ಸೊ ಹಾಗಾಗಿ ಪತ್ರಕರ್ತರ ಒಂದು ಹಿತಾಸಕ್ತಿಯನ್ನು ಕಾಪಾಡುವಂಥ ಕೆಲಸ ಕೂಡ ನಮ್ಮ ಸರ್ಕಾರ ಮಾಡ್ತಾ ಇದೆ. ಆ ಕೆಲಸ ನಾವು ಕೂಡ ಮುಂದುವರಿಸ್ಕೊಂಡು ಹೋಗ್ತೀವಿ. ಸೊ ಇವತ್ತು ಒಳ್ಳೆ ಕಾರ್ಯಕ್ರಮ ಮಾಡಿ ನಮ್ಮನ್ನೆಲ್ಲ ಕರೆದು ನಿಮ್ಗಳ ಜೊತೆ ಭಾಗವಹಿಸೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಪಿರಿಯಾಪಟ್ಟಣದ ಬೇರೆ ಬೇರೆ ಕ್ಷೇತ್ರ ಸಾಧಕರನ್ನು ಕೂಡ ಸನ್ಮಾನಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಹಾಗಾಗಿ ಈ ಒಂದು ಪಿರಿಯಾಪಟ್ಟಣ ಶಾಖೆಯ ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾದಂಥ ಅರುಣ್ ಹಿಂದೂಸ್ತಾನ್ ರವರು, ಮೈಸೂರು ವಿಭಾಗದ ಅಧ್ಯಕ್ಷರಾದಂಥ ನಾರಾಯಣ ಕಣಗಾಲ್ರವ್ರಿಗೂ ಮತ್ತು ಇದೆಲ್ಲ ಉಪಾಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೂ ಮತ್ತೊಮ್ಮೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸಿ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ.
ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದಂತಹ ನಮ್ಮೆಲ್ಲರ ನೆಚ್ಚಿನ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರು ಪತ್ರಿಕೆಯ ವಿಚಾರವಾಗಿ ಸವಿಸ್ತಾರವಾಗಿ ಹೇಳಿದ್ರು. ಅವರೆಲ್ಲರಿಗೂ ವಂದನೆಗಳನ್ನು ಅರ್ಪಿಸ್ತೀನಿ. ವಿಜಯಣ್ಣ ಅವರಿಗೂ ಮೈಸೂರು ಜಿಲ್ಲಾ ಅಧ್ಯಕ್ಷರು ಅವ್ರಿಗೂ ವಂದನೆಗಳು. ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ನಿತಿನಣ್ಣ ಅವರಿಗೆ ಅಭಿನಂದನೆಗಳು, ವಂದನೆಗಳು ಅವರಿಗೂ ಕೂಡ. ಹಾಗೂ ಎಚ್ ಡಿ ಗಣೇಶನ್ ಅವರು, ನಮ್ಮೆಲ್ಲರ ನೆಚ್ಚಿನ ಎಚ್ ಡಿ ಗಣೇಶನ್ ಅವರಿಗೆ ವಂದನೆಗಳು. ಹಾಗೂ ದಯಮಾಡಿ ಎಲ್ಲ